ಅದೇನಿದ್ರು ತಿನ್ನೋಕ್ಕೆ ಕಕ್ಕೋಬೋದು ನೋಡಿ. ಹೀಗೆ ಹೀಗೆಲ್ಲ ಈಗ ಕಡಿಯೋದು ನೋಡಿ. ನೋಡಿ ಹೇಗಿದೆ ಅಂತ. ಈಗ ಮುಳ್ಳು ನೋಡಿ ಹೇಗಿದೆ, ಕಾಣಿಸ್ತಿದೆಯಾ ನೋಡಿ, ಇದೆ ಅಲ್ವಾ. ನೋಡಿ ಹೇಗಿದೆ ಅಂತ ಮುಳ್ಳು ಫುಲ್ಲು ದವಣ ನೋಡಿ. ಇಷ್ಟೇ ಮುಗಿತ್ತು ನೋಡಿ, ಸಿಕ್ತಲ್ಲ ಚೆನ್ನಾಗಿ ನೋಡಿ. ಇಲ್ಲಿ ಕಡಿದ್ರೆ ಆಯಿತು. ಸುಮಾರು ಮೇಲೋಗಿದೆ ಇದು, ಕಡಿತಿರೋದು ಕೆಳಗೆ. ನೋಡಿ ಇನ್ನು ಇದೆ ನೋಡಿ, ನಡೀತಾ ಇದ್ದೀನಿ ಹೇಗಂತ ನೋಡಿ. ಬನ್ನಿ ನೋಡಿ ಬಂತಲ್ವಾ. ಅಲ್ಲ ಇದರಲ್ಲಿ ಹೆಚ್ಚು ಏನು ಉದ್ದ ಇಲ್ವಾ, ಇಲ್ಲಿ ಕಡಿತೀನಿ ನೋಡಿ. ಇದೆ ಇಷ್ಟೇ ಇದು ಇಷ್ಟೇ ಮುಗೀತು ಫ್ರೆಂಡ್, ಇಷ್ಟೇ. ಅಲ್ಲ ಬನ್ನಿ, ಇನ್ನೊಂದು ಇದೆಯಾ, ಇನ್ನೊಂದು ಕಡಿಯೋಣವಾ? ಓಕೆ ನಡಿ, ಇನ್ನೊಂದು ಕಡಿಯೋಣ. ಲೈನ್ ಇದೆ, ಲೈನ್ ಹತ್ರ ಬೇಡ. ಇದು ಈ ಸಿಪ್ಪೆ ಇದೆಯಲ್ಲ, ಇದನ್ನೆಲ್ಲ ಫುಲ್ ಕತ್ತಿಲಿ ಇಲ್ಲಿ ಸೈಡಿಗೆಲ್ಲ ಹೊಡ್ಕೊಂಡು ಎಲ್ಲ ಬಿಡಿಸ್ಬೇಕು. ಈಗ ಬಿಡಿಸಿ ಫುಲ್ಲು ಇದನ್ನು ತೋರಿಸ್ತೀನಿ ನಾನು ಬಿಡಿಸಿದ್ದನ್ನು ಫ್ರೆಂಡ್. ಈ ಥರ ಬಿಡಿಸಿ ಎಲ್ಲ ಫುಲ್ ಈಗ ನೋಡಿ ಈ ಥರ ಹಾಕಿದ್ದೀನಿ ಬಿಡಿಸಿ ಎಲ್ಲ. ಈ ಥರ ಹಿಂಗೆ ಇದು ಬರುತ್ತೆ ಬಿಡಿಸಿದಾಗ, ಆ ಥರದ್ದು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಾಗ ಈ ಥರ ಬರುತ್ತೆ. ಇದಿದೆಯಲ್ಲ ಫುಲ್ಲು ಈ ಚಿಗುರಿದೆಯಲ್ಲ, ಇದನ್ನೆಲ್ಲ ಹೆಚ್ಚಾಕಿರ ಆಯಿತು. ಸಣ್ಣ ಕೊಚ್ಚಿ ನೀರಲ್ಲಿ ನೆನೆಸ್ಬೇಕು. ಇದನ್ನು ನೆನೆಸೋದನ್ನ ವಿಡಿಯೋನ ತೋರಿಸ್ತೀನಿ. ಇದೆಲ್ಲ ಹಾಕಬಾರ್ದು, ಇದೆಲ್ಲ ಫುಲ್ ಬೆಳೆದಿದೆ. ಇದು ಈ ಚಿಗುರಿದೆಯಲ್ಲ, ಈ ಚಿಗುರನ್ನು ಮಾತ್ರ ಹಾಕಿರ ಆಯಿತು. ಆಯಿತಾ? ಅದು ಎಷ್ಟು ದಿನ ಏನು ಅಂತ ನಾನು ಹೇಳ್ತೀನಿ. ಇದಿಷ್ಟು ಹಾಕಿರ ಮುಗೀತು. ಆಯಿತಾ? ಇದು ಫುಲ್ಲು ಕಳಲೆ, ಇದಿಷ್ಟು ಕಳಲಾಯಿತು. ಅದೆಷ್ಟು ಸಿಪ್ಪೆ ನೋಡಿ, ಸಿಪ್ಪೆ ತೆಗೆದು ಅಟ್ಲ ಹಣಿದಿದ್ದೀನಿ ಹೇಗಂತ. ಆಯಿತಾ? ಈ ಥರ ಹೆಚ್ಚಬೇಕು ಸಣ್ಣಕ್ಕೆ ನೋಡಿ. ಹೆಚ್ಚಿದ್ದೀವಲ್ಲ ಈ ಥರ ಹೆಚ್ಚಬೇಕು. ಸಣ್ಣ ಅಂದರೆ ಸಣ್ಣ ಹೆಚ್ಚಬೇಕು, ಯಾವುದೇ ಕಾರಣಕ್ಕೂ. ಆಯಿತಾ? ದೊಡ್ಡಕ್ಕೆ ಹೆಚ್ಚಿದ್ರೆ ಒಂಥರ ಚೆನ್ನಾಗಾಗಲ್ಲ. ಸಣ್ಣ ಪಚಡಿ ಕೊಚ್ಚಿ, ಸೌತೆಕಾಯಿ ಪಚಡಿ ಕೊಚ್ತಾರಲ್ಲ ಆ ಥರ ಪಚಡಿ ಕೊಚ್ಚಂಗೆ ಕೊಚ್ಚಬೇಕು ನೋಡಿ. ಆ ಥರ ಹೆಚ್ಚಿಗೆ ನೋಡಿ, ನೋಡ್ತಿದ್ದೀವಲ್ಲ ಆ ಥರ ನೋಡಿ. ಮತ್ತು ಚಿಗುರು ಇರೋದನ್ನೇ ಆಲ್ಮೋಸ್ಟ್ ಹೆಚ್ಚಬೇಕು. ಆಯಿತಾ? ಚಿಗುರು ಇರೋದನ್ನ, ಯಾಕೆಂದರೆ ಆ ಬಲ್ತಿರೋದು ಮತ್ತು ಹಸಿರೆಲ್ಲ ಇದೆಯಲ್ಲ ಆ ಥರ ಎಲ್ಲ ಅದನ್ನೆಲ್ಲ ಹಾಕಕ್ಕೆ ಹೋಗ್ಬಾರ್ದು. ಆ ಚಿಗುರಿರೋದನ್ನ ನಾವು ಹಾಕ್ಬೋದು. ಆಲ್ಮೋಸ್ಟ್ ಈ ಕಳಲೆ ಅಂದ್ಕೊಳ್ಳೆ ಬರೀ ಪಲ್ಯ ಮಾತ್ರ ಮಾಡೋದಲ್ಲ, ಉಪ್ಪಿನಕಾಯಿ ಸಹ ಹಾಕ್ಬೋದು. ಇದನ್ನು ಉಪ್ಪಿನಕಾಯಿ ಹಾಕಿ ಅಂದರೆ ಏನೊಂದು ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಉಪ್ಪಿನಕಾಯಿ ಹಾಕ್ಬೋದು. ಉಪ್ಪಿಗೆ ಹಾಕಿ ಇಟ್ಟರೆ ಸಾಕು, ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ಏನು ಅಪರೂಪಕ್ಕೆ ಒಂದೊಂದು ಹಾಕಿ ತಿಂದರೂ ಏನಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬರೀ ಪಲ್ಯಕ್ಕೆ ಮಾತ್ರ ಅಂದ್ಕೊಂಡಿರ್ಬೋದು ನೀವು, ಪಲ್ಯಕ್ಕೆ ಮಾತ್ರ ಅಲ್ಲ, ಉಪ್ಪಿನಕಾಯಿ ಸಹ ಹಾಕ್ತಾರೆ. ಇದನ್ನ ಉಪ್ಪಿನಕಾಯಿ ಹಾಕಿ ನೀವು ಹೆಚ್ಚಿಗೆ ದಿನ ಎಲ್ಲ ಇಡೋಕ್ಕೆ ಬರೋಲ್ಲ. ಮಿನಿಮಮ್ ಅಂದರೆ ಒಂದು 15 ಒಂದು ತಿಂಗಳ ತನಕ ಇಟ್ಕೋಬೋದು ಅಷ್ಟೇ. ಒಂದು ತಿಂಗಳು ಇಟ್ಕೊಳಕ್ಕೆ ಬರೋಲ್ಲ ಅದು, ಒಂದು 20-30 ದಿನ, ಒಂದು ತಿಂಗಳು ಇಡ್ಬೋದು ಆಲ್ಮೋಸ್ಟು. ಒಂದು ತಿಂಗಳೊಳಗೆ ನೀವು ಖಾಲಿ ಮಾಡಬೇಕು. ಕೆಲವರಂದರೆ ಅದು ಭಾರಿ ತಿಂತಾರೆ ಉಪ್ಪಿನಕಾಯಿನ ಹಾಕಿದ್ದನ್ನು ನೋಡಿ. ಈ ಥರ ಈ ಬಲ್ತಿದ್ದೆಲ್ಲ ಇದೆಯಲ್ಲ, ಇದನ್ನೆಲ್ಲ ಹಾಕಕ್ಕೆ ಹೋಗ್ಬಾರ್ದು, ಇದು ಗಟ್ಟಿಯಾಗಿರುತ್ತೆ. ಈ ಚಿಗುರು ಇರೋದನ್ನ ಮಾತ್ರ, ಆಲ್ಮೋಸ್ಟ್ ಅದು ಬಲ್ತಿದೆ ಆದರೂ ಅದನ್ನ ಅಷ್ಟು ಹಾಕಲ್ಲ. ಆಯಿತಾ? ಚಿಗುರು ಎಷ್ಟಿದೆಯೋ ಅಷ್ಟು ಮಾತ್ರ ಹಾಕ್ತಾರೆ ಚೆನ್ನಾಗಿ ನೋಡಿ. ಕೊಚ್ತಿದಾರಲ್ಲ, ಹುಷಾರಿಯಿಂದ ಕೊಚ್ಚಬೇಕು. ಯಾವುದೇ ಕಾರಣ ಗಡಿಬಿಡಿಯಿಂದ ಕೊಚ್ಚಕ್ಕೆ ಹೋಗ್ಬಾರ್ದು. ಯಾಕಂದರೆ ಹಿಂಗೆ ಕೊಚ್ಚಬೇಕಾದ್ರೆ ಕೆಲವ್ರು ಕೈ ಕುಕ್ಕಿಣೋದು ಅದನ್ನೆಲ್ಲ ಮಾಡ್ಕೊತಾರೆ. ಯಾಕಂದರೆ ಸುಮಾರು ಸಾರಿ ನಾನು ಕುಕ್ಕೊಂಡಿದ್ದೀನಿ ಹಾಗಾಗಿ. ಯಾಕಂದರೆ ನಿಧಾನದಿಂದ ಕೊಚ್ಚಬೇಕು. ಈಗ ಉದ್ದಕ್ಕೆ ಸಿಕ್ಕಬೇಕು, ನಿಧಾನಕ್ಕೆ ಉದ್ದಕ್ಕೆ ಸಿಕ್ಕೊಂಡು ಆಮೇಲೆ ಸಣ್ಣ ಹೆರೀತಾ ಬಂದರೆ ಆಯಿತು. ಆಯಿತಾ?
ಹೆರಿತಾ ಬಂದರೆ ನೋಡಿ, ಅಲ್ಲಿ ಹೆರಿತಿದ್ದೀವಲ್ಲ ಆ ಥರ ಹೆರಿಬೇಕು ಆಯಿತಾ. ನೋಡಿ ಹೆರಿತಿದ್ದೀರಲ್ಲ ಆ ಥರ ಹೆರಿಬೇಕು ನೋಡಿ. ಆದರೂ ಚೆಕ್ ಮಾಡಬೇಕು ಆಯಿತಾ. ಚೆಕ್ ಮಾಡಿ ನಾವು ದಪ್ಪ ಇದ್ದಿದ್ದನ್ನ ಮತ್ತೆ ತಗೊಂಡು ಹೆರಿಬೇಕು ಆಯಿತಾ. ಹೆರಿತಿದ್ದೀವಲ್ಲ ಆ ಥರ ಹೆರಿಬೇಕು ದಪ್ಪ ಇದ್ದಿದ್ದನ್ನ. ಒಂದು ಸರಿ ಎಲ್ಲ ಅಲ್ಲಾಡಿ ನೋಡಬೇಕು ಕೈಯಲ್ಲಿ ಅದನ್ನ ಅದು ಹೆಚ್ಚಿದ್ದು ಏನಾರು ದಪ್ಪದ್ದು ಏನಾರು ಇದ್ದರೆ ಅದನ್ನು ತಗೊಂಡು ಮತ್ತೆ ನೀವು ಇನ್ನೊಂದು ಸರಿ ತಗೊಂಡು ಹೆಚ್ಚಿರಿ ಆಯಿತು. ಅದನ್ನು ನೋಡಿ ಚಿಗುರು ಇರೋದನ್ನ ಮಾತ್ರ ನಾವು ಇದು ಮಾಡ್ತಿದ್ದೀನಿ ನೋಡಿ, ಕೊರಿತಿದ್ದೀನಿ ಆಯಿತಾ. ಚಿಗುರು ಇರೋದು ಮಾತ್ರ ಕೊರಿತಿರೋದು, ಚೆನ್ನಾಗಿ ಕೊರಿತಿದ್ದೀನಿ ನೋಡಿ. ಇದು ನೋಡಿ, ಅದು ಕೆಳಗಡೆ ಸ್ವಲ್ಪ ಸಿಪ್ಪೆ ಇರುತ್ತೆ ಕೆಳಗಡೆದು, ಒಂದು ಮೇಲ್ಗಡೆ ಸುಳಿ ಹತ್ರ ಒಂಚೂರು ಸಿಪ್ಪೆ ಇರುತ್ತೆ, ಅದನ್ನು ತೆಗೆದು ಇಲ್ಲ ಅದನ್ನ ಹಾಕಿದ್ರೂ ಏನಾಗಲ್ಲ, ಇಲ್ಲ ತೆಗೆದು ಹಾಕಿರೋ ಏನಾಗಲ್ಲ ಅನ್ನೋಷ್ಟು. ಯಾಕೆಂದರೆ ಆಯಿತಾ, ಇದನ್ನು ತೆಗೆದು ಹಾಕಿರೋ ನಿಮಗೂ ಒಳ್ಳೆಯದೇ, ತೆಗೆದ್ರು ಹಾಕಿದ್ರು ಇನ್ನೂ ಒಳ್ಳೆಯದೇ. ಏನೋದು ನೋಡಿ ಆ ಥರ ಹೆಚ್ಚಿಕೊಂಡು ಸಣ್ಣ ಕೊರಿಬೇಕು. ಸಣ್ಣ ಅಂದರೆ ಸಣ್ಣ ಕೊರಿತಿದ್ದೀವಿ ನೋಡಿ, ಹೆಂಗೆ ಕೊರಿತಿದ್ದೀವಿ ಅಂತ ಹೌದಾ. ಸಣ್ಣ ಕೊರಿತಿದ್ದೀವಿ ನೋಡಿ, ಇದಾಗಿ ನೋಡಿ ಸಣ್ಣ ಹರಿತಿದ್ದೀವಿ. ಸಣ್ಣಕ್ಕಂದ್ರೆ ಸಣ್ಣ ಕರಿತಿದ್ದೀವಿ. ಎಷ್ಟು ಸಣ್ಣ ಇರಿತಿದ್ದೀವಿ ಅಂದ್ರೆ ಅಷ್ಟು ಸಣ್ಣ ಕೊರಿತಿದ್ದೀವಿ ನೋಡಿ. ಅದನ್ನು ಸೈಡಿಗೆ ಇಟ್ಟಾವ ನೋಡಿ. ನೋಡಿ ಈಗ ಎಳೆದು ಮಾತ್ರ ಇದು ಮಾಡ್ತಿರೋದು ನೋಡಿ, ಮಾಡ್ತಿದ್ದೀವಿ ಎಳೆದು. ನೀವು ಕೂಡ ಹಿಂಗೆ ಮಾಡಿ, ಮತ್ತೆ ದೊಡ್ಡ ದೊಡ್ಡಕ್ಕೆಲ್ಲ ಹೆಚ್ಚಿಗೆ ಹೋಗಬೇಡಿ ಆಯಿತಾ. ಸಣ್ಣಗಂದ್ರೆ ಸಣ್ಣಕ್ಕೆ ಕೊರಿರಿ. ಎಷ್ಟು ಸಣ್ಣ ಕೊರಿತೀರೋ ಅಷ್ಟು ಚೆನ್ನಾಗಿರುತ್ತೆ. ದಪ್ಪ ಇದ್ದರೆ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ, ಸಣ್ಣಕ್ಕಿದ್ರೆ ಬೇಗನೂ ಬೇಯುತ್ತೆ ಒಂದು, ಮತ್ತು ಟೇಸ್ಟು ಹಂಗೆ ಇರುತ್ತೆ. ಇದಕ್ಕೆ ಹಾಕಬೇಕು ಅಂದರೆ ಕಡಲೆ ಇಂಥದನ್ನ ಹಾಕಬೇಕು ಆಯಿತಾ. ಹೆಚ್ಚಿಕೊಂಡು ಈಗ ಈ ಹೆಚ್ಚಿಕೊಂಡಿರ್ತೀರಲ್ಲ, ಈಗ ಒಂದೇ ದಿನಕ್ಕೆ ನೀರಲ್ಲಿ ಹಾಕಿ ಒಲೆಗಿಡೋದಲ್ಲ ಆಯಿತಾ. 2 ದಿನ ಇಡಬೇಕು ನೀರಿಗೆ ಹಾಕಿ, ಆಮೇಲೆ ಸಾಂಬಾರು ಮಾಡೋದು ಆಯಿತಾ. ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ನಾನು ನೋಡಿ. ಈಗ ಹೆಚ್ಚಿದೆ ನೋಡಿ ಸಣ್ಣ, ನೋಡಿ ಸಣ್ಣ ಹೆಚ್ಚಿದ್ದೀವಿ ನೀಟಾಗಿ. ಸಣ್ಣಕ್ಕಂದ್ರೆ ಸಣ್ಣ ಕೊರ್ಕೊಂಡು ಆಮೇಲೆ ಸಣ್ಣಕ್ಕೆ ಸಿಕ್ಕೊಂಡು ಆಮೇಲೆ ಸಣ್ಣ ಕೊರಿಯೋದು ಆಯಿತಾ. ಇದನ್ನು ನೀವು ಕೂಡ ಹಾಗೆ ಮಾಡಿ. ಗೊತ್ತಿಲ್ಲ ಅಂದರೆ ಬೇರೆಯವ್ರಿಗೂ ಇದೇ ಥರ ಹೇಳಿ ಆಯಿತಾ. ಬೇಕಾದ್ರೆ ಅವರು ಹಿಂಗೆ ದೊಡ್ಡಕ್ಕೆ ಹೆಚ್ಚಿರ್ತಾರಲ್ಲ ಅವಾಗ ಹಿಂಗೆ ಹೇಳಿ, ಈ ಥರ ಹೆಚ್ಚೋದು ಹಿಂಗೆ ಅಂತ, ಈ ಥರ ಸಣ್ಣ ಸಿಕ್ಕೊಂಡು ಈ ಥರ ಸಣ್ಣ ಕೊರಿ ಅಂತ ಹೇಳಬೇಕು ಆಯಿತಾ. ನೋಡಿ ಹಿಂಗೆ ಎತ್ತಿದ್ದೀವಿ ಹೆಂಗೆ ಅಂತ ಸಣ್ಣ ನೋಡಿ. ಅದಕ್ಕಿರೋದನ್ನೆಲ್ಲ ಸೈಡಿಗೆ ಇಡಬೇಕಾಯ್ತಾ. ಯಾವುದೇ ಕಾರಣಕ್ಕೂ ಹಾಕೋಬೇಡಿ, ಅದು ಕೈ ಆಗುತ್ತೆ ಅದು ಹಾಕಿರೋ ಅಂದರೆ ಬೆಳೆದಿರುತ್ತೆ, ಅದು ಗಟ್ಟಿ ಇರುತ್ತೆ, ಹಂಗಾಗಿ ಅದು ಏನಕ್ಕೂ ಬರಲ್ಲ ಆಯಿತಾ. ಚಿಗುರಿರೋದನ್ನೇ ಹಾಕಿ ನೋಡಿ. ಇದು ಹೆಚ್ಚಾದ ಕೂಡ ಕಳೆದನ್ನು ಯಾವುದೇ ಕಾರಣಕ್ಕೂ ಇದು ಉಳಿದಿರೋದಕ್ಕೆಲ್ಲ ಇರುತ್ತಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಹಣಿಯೋಕ್ಕೆ ಹೋಗಬೇಡಿ ಬೇಗ, ಒಂದೇ ದಿನದಲ್ಲಿ ಆಯಿತಾ. ಚೀಲ ತುಂಬಿಟ್ಟಿರಿ, ಚೀಲ ತುಂಬಿಟ್ಟಾದಮೇಲೆ ಒಂದು 2 ದಿನ ಆದಮೇಲೆ ಹಣೀರಿ ಆಯಿತಾ. ಯಾಕೆ ಹಣಿಬಾರ್ದು, ಏನಕ್ಕೆ ಒಂದೇ ದಿನದಲ್ಲಿ ಅಂದರೆ, ಈ ಜಾನುವಾರು ಏನಾದ್ರು ತಿಂದು ಅಂದ್ಕೊಳ್ಳೆ ಜಾನುವಾರು ಸತ್ತೋಗ್ತಾವೆ ಹಂಗಾಗಿ. ಯಾಕೆಂದರೆ ಮನೆ ಒಳಗೆ ಈಗ ಹೊರಗಡೆ ಇದ್ದಿದ್ದನ್ನು ತಿಂದರೆ ಏನೂ ಆಗೋಲ್ಲ, ಮನೆ ಒಳಗೆ ತಗೊಬಂದ್ಮೇಲೆ ಏನಾಗುತ್ತೆ, ಅದು ವಿಷ ಆಗಿ ಕನ್ವರ್ಟ್ ಆಗಿರುತ್ತೆ ಆಯಿತಾ. ಈ ಥರ ಕ್ಲೀನಾಗಿ ತೊಳೆದು ನೋಡಿ, ಈ ಥರ ತೊಳಿತಿದ್ದೀವಲ್ಲ, ಈಗ ಅಕ್ಕಿ ಹೆಂಗೆ ಗೀಚಿ ಇದು ಮಾಡಿ ತೊಳಿತೀವೋ ಅದೇ ಥರನೇ ಕ್ಲೀನಾಗಿ ತೊಳೆದು ನೋಡಿ, ಎಲ್ಲ ಕ್ಲೀನಾಗಿ ತೊಳಿಬೇಕು ಆಯಿತಾ. ಕೈಯಿದ ಅಂಶ ಎಲ್ಲ ಹೋಗೋಂಗೆ ಕ್ಲೀನಾಗಿ ತೊಳೆದು ಆ ನೀರನ್ನು ಏನು ಮಾಡಬೇಕು ಅಂದರೆ ನಾವು ಬಸಿಬೇಕು ಪಕ್ಕದ ಪಾತ್ರೆಗೆ. ಬಸ್ತು ಆ ನೀರನ್ನು ಯಾವುದೇ ಕಾರಣಕ್ಕೂ ಅಕ್ಕಚ್ಚಿ, ಈಗ ಜಾನುವಾರು ಕುಡಿಯೋ ಅಂಥ ಅಕ್ಕಚ್ಚಿ ಬಾನಿಗೆ ಅದಕ್ಕೆಲ್ಲ ಹಾಕಕ್ಕೆ ಹೋಗಬೇಡಿ, ಹೊರಗಡೆ ಚೆಲ್ಲಿ ಆಯಿತಾ. ಅದರಿಂದ ಜಾನುವಾರಿಗೂ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಹಾಕಕ್ಕೆ ಹೋಗಬೇಡಿ. ನೋಡಿ ಈ ಥರ ಬಸಿತಿದ್ದೇವಲ್ಲ, ಈ ಥರ ಬಸಿಬೇಕು. ಬಸ್ತು ಅದಕ್ಕೆ ಮತ್ತೆ ಹೊಸದಾಗಿ ಬೇರೆ ನೀರನ್ನು ಹಾಕಬೇಕು ಆಯಿತಾ. ನೋಡಿ ಈ ಥರ ಎಲ್ಲ ಅದರಲ್ಲಿ ಏನಾರು ಬಿದ್ದಿದ್ದನ್ನು ಮತ್ತೆ ತೆಗೆದು ಹಾಕಬೇಕು ಕಳಲೆಯನ್ನು ನೋಡಿ. ಬೇರೆ ಹೊಸ ನೀರನ್ನು ಹಾಕಿ ಮತ್ತೆ ಸೈಡಿಗೆ ಇಡಬೇಕು. ಸೈಡಿಗಿಟ್ಟು ಅದನ್ನು ಪಲ್ಯ ಮಾಡೋದು ಒಂದು 2 ದಿನ ಬಿಟ್ಟು 3 ದಿನ ಬಿಟ್ಟು ಪಲ್ಯ ಮಾಡಬೇಕಾಯ್ತಾ.